ಏನ್ ಸವಿತ್ರಕ್ಕ? ಯಾರಿಗೋ ಕಾಯ್ತಾ ನಿಂತಿದ್ದಿಲ್ಲಕ್ಕ ಬಾಗ್ಲಲ್ಲೇ. ಯಾರು ಬಂದಾರಕ್ಕ ನೆಂಟ್ರು? ನಾನು ಆದ್ನಿಂದ್ರ ಬರ್ತಾರ ಕಣವ ಇವತ್ತ. ಅದಕ್ಕೆ ಎಲ್ಲ ಕೆಲಸ ಮಾಡ್ಬಿಟ್ಟು ನೋಡ್ತಾ ನಿಂತೀನಿ. ಬಸ್ಸು ಬತ್ತಲ್ಲ ಬಂದಾರೇನೋ ಅಂತ ನೋಡ್ತಾನಿ. ಈಗ ಅಕ್ಕ ನೀನು ಹದಿನೈದು ಬರ್ತಾ ಇದ್ದಾರು, ಹಬ್ಬಿಲ್ಲ ಹರಿದಿನಿಲ್ಲ ಅದೇನು? ಬರೋದೇ ಅಪರೂಪ ಅಲ್ವವ. ಚಿಕ್ಕವಳೇನೋ ಆಗ್ಲೇ ಈಗ್ಲೇ ಬರ್ತಾ ಇರ್ತಾಳೆ. ದೊಡ್ಡವಳಂತೂ ವರ್ಷಕ್ಕೊಂದ್ಸಲ ಬಂದ್ರೆ ಅದೇ ದೊಡ್ಡದಾಗದೆ. ಈಗ ನಮ್ಮ ಮತ್ತೆ ಹೋಗಿತ್ತು ನೋಡ್ಕೊ ಬರಕ್ಕೆ ಅಂತ. ಅವ್ರ ಗಂಡ ಏನೋ ಎಡ್ಸ ಕರ್ಕೊಂಡು ಹೋಗೋನಂತೆ, ಅದಕ್ಕೆ ಕರ್ಕೊ ಬತ್ತದೆ. ಅದಕ್ಕೆ ನೋಡ್ತಾ ನಿಂತೀವಿ. ಅಯ್ಯೋ ಪುಡಕ್ಕ, ನೀನೇ ಯೋಗ ಮಾಡಿದ್ದಿ ಕಣ. ನಿನ್ನ ಅದ್ನಿದ್ರೆ ಪರವಾಗಿಲ್ಲ. ಅಯ್ಯೋ ನನಗೂ ನಾದ್ನಿ ಅವಳೆ ಇರೋಳಬ್ಳು. ಹೊಟ್ಟೆ ಉಸ್ಕೊಂಡು ತಿಂತಾಳೆ ನನ್ನ. ತಿಂಗಳಲ್ಲಿ 3 ದಿವಸ ಇಲ್ಲೇ ಇರ್ತಾಳೆ ಕಣಕ್ಕ. ತಿಂಗಳಲ್ಲಿ 3 ಪಟ ಬರ್ತಾಳೆ, ಇರ್ತಾಳೆ, ಒಯ್ತಾಳೆ. ಅಯ್ಯೋ ರವಂಗೆ ಇಲ್ಲಿದೆಲ್ಲ ಹಚ್ಚಿಕ್ಬಿಟ್ಟಾಯ್ತಾಳೆ. ಅವ್ರ ಅಣ್ಣಂಗೆಲ್ಲ ಹಚ್ಚಿಕ್ಬಿಟ್ಟಾಯ್ತಾಳೆ. ಅಯ್ಯೋ ಯವ್ವ, ನನಗಂತೂ ಸಾಕಾಂಗ್ ಹೋಗೋದೆ ಕಣಕ್ಕ ಅವಳ ಕಾಟ. ಬಂದರೆ ಅದು ಮಾಡಬೇಕು, ಇದು ಮಾಡಬೇಕು, ಚಿಕನ್ ಮಾಡು, ಮಟನ್ ಮಾಡು, ಮೀನು ಮಾಡು, ಒಬ್ಬಟ್ಟು ಮಾಡು. ಅದು ಏನು ನನಗೆ 2 ಕಾಲು ಅಂತ ಕೂರಾಕ್ ಬಿಡಲ್ಲ ಕಣಕ್ಕ. ಅಷ್ಟು ಇದು ಮಾಡ್ತಾರೆ. ಯವ್ವ ಸದ್ಯಕ್ಕೆ ನನ್ನ ಹದಿನೈದು ಮಾತ್ರ ಹಂಗಿಲ್ಲ ಕಣವ. ಉಪ್ಸಾರು ಮಾಡ್ಬಿಟ್ಟು ಮಡಗ್ಬಿಟ್ರವೆ ಉಣ್ಕೋತಾರೆ. ನಾವೇನಾದ್ರು ಕೆಲಸ ಮಾಡ್ತಾ ಇದ್ರೆ ಅವರು ನಮ್ಮಂದು ಸುಮ್ಮನೆ ಕುತ್ಕೊಳ್ಳೋದ ಕೆಲಸ ಮಾಡ್ತಾರೆ. ನಿನ್ನ ಹದಿನೈದಿರಂಗಳ ನೋಡಿದ್ದೀನ ನಿನ್ನ ಆದ್ನಿಯ ನಾನು. ಯವ್ವ ಟೀ ಕುಡ್ದಿದ್ದು ಕಾಫಿ ಕುಡ್ದಿದ್ದು ಲೋಟವ ಅತ್ತಗೆತ್ ಮಡ್ಗಲ್ಲ ನಿನ್ನ ಆದ್ನಿ. ಜಿತ ಕಣಕ್ಕ, ಅವಳು ಕುಚಿತಕ್ಕೆ ಎಲ್ಲ ಕಾಫಿ ತವಿಂದಿಡ್ದು, ನೀರನ್ನು ತವಿಡ್ದಿಂದು, ಊಟಕ್ಕೆ ತವಿಂದಿಡ್ದು ಎಲ್ಲ ಕುಚಿತಕ್ಕೆ ತಂಡ ಕೊಡಬೇಕು ನಾನು. ಅದ್ರೊಳಗೆ ಏನಾರ ಮಾತಾಡೋಕ್ಕೋರೆ ನನ್ನ ಗಂಡ ಅಯ್ಯೋ ಸೈಲೋ ಅಂತ ಕುಣಿತಾನೆ. ಸರಿ ಅವಳ ಹಬ್ಳ ಏನಾರ ಬಂದಳೆ, ಇಂಡು ದಂಡು ಎಲ್ಲ ಕರ್ಕೊಬತ್ತಾಳೆ. ಅವಳು ಅವಳ ಮಕ್ಕಳು ಅವಳ ಗಂಡ ಏನು ಕುಟುಂಬ ಪರಿವಾರ ಸಮೇತನೇ ಹೊಂಟ್ಕೋತಾರೆ. ಅವ್ರಿಗೆಲ್ಲ ಬೇಸಾಕೋದಕ್ಕೆ ನನ್ನ ಎಣ್ಣೆ ಬಿದ್ದೋಯ್ತದೆ. ಅಯ್ಯೋ ಬಿಡವ, ಹೆಣ್ಮಕ್ಳು ಎಲ್ಲೋದವು ಎಲ್ಲಿ ಬಂದವು? ಅಪ್ಪನ ಮನೆಗೆ ಬರ್ದೆಯಾ? ನಮ್ಮಂಗಲ್ವ ಅವರು. ಹೆಣ್ಮಕ್ಳು ಬರ್ಲಿ ಕಣಕ್ಕ ಮನೆಗೆ, ಬೇಡ ಅನ್ನಲ್ಲ. ಹಂಗೆ ಅಂದ್ಬಿಟ್ಟು ಯಾವಾಗ್ಲೂ ಅಯ್ಯೋ ಯಪ್ಪ ನನಗಂತೂ ಚಳಿಕಿಡ್ಸ್ಬಿಡ್ತಾರೆ ಒಂದೊಂದ್ಸಲಿ ಅಂತೂ. ಬಂದರೆ 1 ವಾರ 15 ದಿವಸ ಹೋಗಲ್ಲ. ಈ ಬ್ಯಾಸ್ಗೆ ರಜಾ ಕೊಟ್ಬಿಟ್ಟು ಏನಾರು ಮಕ್ಳು ಸ್ಕೂಲ್ ಇಲ್ಲದೆ ಬಂದ್ಬಿಟ್ರಂತೂ ಇವತ್ತು ತಿಂಗ್ಳು ಗಟ್ಲೆ ಹೋಗಲ್ಲ ನನ್ನ ಆದ್ನಿ. ಓ ಲಕ್ಷ್ಮಿ ಮತ್ತೇನೋ ಬತ್ತಾವರಲ್ಲಿ. ಬತ್ತಾವರಲ್ಲಕ್ಕ, ನಿನ್ ದೊಡ್ಡ ಅಂದಿ ಬತ್ತಾವಳೆ ಲಕ್ಷ್ಮಿ. ಕಣವ ಬತ್ತಾವಳೆ. ಅದ್ಯಾಕೆ ನಿನ್ ತಂಗಿ ಬತ್ತಾವಳೆ ಕಣ್ ನೋಡ್ಬಾ. ಈಗ ಬಂದವ ಲಕ್ಷ್ಮಿ. ಚೆನ್ನಾಗಿದ್ದೀಯವ? ಚೆನ್ನಾಗಿದ್ದೀನಿ ಕಣ್ ಬಾಗಂಗಕ್ಕ. ಚೆನ್ನಾಗಿದ್ದೀನಿ ಕಣ, ನೀನು ಚೆನ್ನಾಗಿದ್ದೀಯ ಗಂಗಕ್ಕ? ಏನೋ ನೋಡವ ಅಷ್ಟು ಮಾತ್ರ ಇದ್ದೀನಿ. ಇಲ್ಲವ ಹುಡುಗರ ಮಕ್ಳು ನಾನು ಕರ್ಕೊಂಡೆ ಬಂದಿಲ್ಲ, ಒಬ್ಳೆ ಬಂದಿದ್ದೀಯಲ್ಲವ ಯಾಕವ? ಹುಡುಗರು ಸ್ಕೂಲ್ಗೆ ಹೋಗಿದ್ದ ಕಣಕ್ಕ. ಅದಕ್ಕೆ ಸಂಜೆಗೆ ನಮ್ಮ ಮನೆಯವ್ರು ಕರ್ಕೊಬರ್ತಾರೆ, ನಾನೀಗ ಬಸ್ಸಲ್ಲಿ ಬಂದೆ. ಹುಡುಗರ ಮಕ್ಳು ಕರ್ಕೊಬರಕ್ಕಿಲ್ವವ ನೀನು? ಅವಾಲೆ ಬಂದು ಎಷ್ಟು ದಿನ ಆಗಿತ್ತು? ತೆಗಿ ಬಾ ಬಾ ಒಳಕೋನ. ನೀನು ಚೆನ್ನಾಗಿದ್ದೆ ಅದಕ್ಕೆ? ಎಲ್ಲದಕ್ಕೆ ಹುಡುಗರು ಕಾಣ್ತಾನೆ ಇಲ್ಲ? ಹುಡುಗರು ಅಣ್ಣ ಯಾರುವೆ? ನಿಮ್ಮ ಅಣ್ಣ ಇಲ್ಲೇ ಇತ್ಲಲ್ಲಿ ಕೆಲಸ ಮಾಡ್ತಾ ಇದೆ. ಹುಡುಗರು ಸ್ಕೂಲ್ಗೆ ಹೋಗಬೇಕಣವ, ಇನ್ನೂ ಬಂದಿಲ್ಲ. ಬಾ ಒಳಗೆ ಬಾ, ಕುತ್ಕೊ ಬೈಲಿ. ನೀನೇನಮ್ಮ ಮಗ್ಳ ಮನ್ಗೆ ಹೋಗಿ 3-4 ದಿವಸ ಸೇರ್ಕೊಬಿಟ್ಟಲ್ಲ? ಅಯ್ಯೋ ಅಲ್ಲಿ ಎಷ್ಟೋ ದಿನ ಹೋಗಿದ್ದೆ ಕಣ ಅವ್ರ ಊರಿಗೆ ಹೋಗಿ ನಾನು. ಅಪ್ರೂಪಕ್ಕೆ ಹೋದ್ನಲ್ಲ ನನ್ನ ಅಳಿಯ. ಇರಮ್ಮ ಅಂತ ಇರ್ಸ್ಕೊಂಡೆ ಬಿಟ್ಟ, ಅದಕ್ಕೆ ಸೇರ್ಕೊಂಡೆ ಕಣವ. ಬರವ ಬಾ ಮಗ, ಬರೇ ಮಗ. ನೀರೋ ಗೀರೋ ಏನೋ ಕೊಡ್ಬಾರವ ಅವಳಿಗೆ. ಬಾರವ ಬಾ ಒಳಗೆ ಬಾ. ತಡಿಯವ ಫಸ್ಟ್ ಕುಡಿಯೋಕೆ 3 ನೀರು ತಗೋಬತ್ತೀನಿ. ತಗೊಳಕ್ಕೆ ಹಂಗೆ ಈ ಬ್ಯಾಗ ಹುಡುಗರಿಗೆ ತಿಂಡಿ ತಂದಿದ್ದೀನಿ ಕಣ. ಕೊಡವ ಇಲ್ಲಿ ಒಳಗೆ ಮಾಡಕ್ತೀನಿ. ಅರೆ ಗಂಗಾ ಆಯ್ತಾ ಕುತ್ಕೋಬೇಡೆ, ಯಾಕೆ ನಿಂತಾಗ ನಿಂತಿದ್ಯಲ್ಲ? ಇಲ್ಲಕ್ಕ ಹೇಳಮ್ಮ, ಹೋಯ್ತೀನಿ ನಾನು ಮನೆಂತಿಕ ಕೆಲಸವೇ. ಕುತ್ಕೋ ಗಂಗಕ್ಕ, ಹೋಗ್ಯವಂತೆ. ಅಪರೂಪಕ್ಕೆ ಸಿಕ್ಕಿದ್ದೀವಿ, ಮಾತಾಡೋಣ ಒಂದ್ಗಳಿಗೆ. ಎಲ್ಲ ಚೆನ್ನಾಗಿದಾರವ ಮನೇಲಿ? ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಗಂಡ ಎಲ್ಲ ಚೆನ್ನಾಗವ್ರೆ ಕಣಕ್ಕ. ಸದ್ಯಕ್ಕೆ ದೇವ್ರ ದಯದಿಂದ ಅದೊಂದು ಭಾಗ್ಯ ಕೊಟ್ಟವನೇ ದೇವರು. ಹಣ ಐಶ್ವರ್ಯ ಕೊಡ್ಲಿಲ್ಲ ಅಂದ್ರೆ ಆರೋಗ್ಯ ಮಾತ್ರ ಚೆನ್ನಾಗಿ ಕೊಟ್ಟವನೇ ಕಣಕ್ಕ. ಅಕ್ಕ ನನಗಿಂತ ಮುಂದಾಗ ಹೊಂಟು ಬಂದಿದ್ಯಲ್ಲ ನೀನು. ಅದೇನು ಬಗ್ಗೆ? ನಿಮ್ಮ ಅತ್ತೆ ನೀನು ಹೊತ್ತಂತೆ ಕಳಿಸ್ಬಿಟ್ಟವಳಲ್ಲ. ಅಕ್ಕ ನೀನು ನೋಡಿ ಎಷ್ಟು ದಿನ ಆಯ್ತಲೇ. ನೀ ಮಗ ಇದ್ದೇನು ಹಿಂಗಾಗಿದ್ದಿ? ಡುಮ್ಮಿಗೆ ಊದ್ಕೊಬಿಟ್ಟಿದ್ಯಲ್ಗಿ ನೀನು. ಸುಮ್ದಿರ್ನೆ ಅಕ್ಕ, ಹಂಗಲ್ಲ ಅನ್ಬೇಡ ಡುಮ್ಮಿ ಪಮ್ಮಿ ಅಂತ. ಅಯ್ಯೋ ಮನೇಲಿ ಏನು ಬದುಕೆ ಮಾಡಕ್ ಬಿಡಲ್ಲ ಕಣೆ ಅಕ್ಕ. ನಮ್ಮ ಮನೆಯವ್ರುವೆ ನಮ್ಮ ಅತ್ತೆನೂ ಉಣ್ಬಿಟ್ಟು ಕುತ್ಕೊಂಡ್ರೆ ಇನ್ನೇನದನ್ನು ಡುಮ್ಗಾಗ್ದೆಯಾ? ಅಯ್ಯೋ ಶಿವನೇ ಕೆಟ್ಟೆ ಹೋಗು. ಇದೇನಾಗಿ ಪುಟ್ಕೊಳ್ಳೆ ಇದಾದಂಗೆ ಆಗಿದೆ ಕಣೆ, ಗದ್ದೆ ಎಲ್ಲ ಬಂದ್ಬಿಟ್ಟವೆ. ಸುಮ್ದಿರಕ್ಕ ನೀನು, ಇದು ಮಾಡಬೇಡ ನೀನು. ನಿರ್ಣಯ ಕರುಗ್ಬೇಡ. ಅವಳಾರು ಚೆನ್ನಾಗಿರ್ಲಿ, ನಿಂದಂತೂ ಯಾಕೋ ಅಷ್ಟಕ್ಕೆಯ ಅವಳ್ದಾರು ಚೆನ್ನಾಗಿರ್ಲಿ. ಅಯ್ಯೋ ನಾನೆಲ್ಲಿ ಕರ್ಬದ್ನೇವ? ಅವಳನ್ನ ನಿರಿ ಮಗಳಿದ್ದಂಗೆ ಅವಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ನನ್ನ ಬಂಗಾರ ಇದು. ಯಾಕೋ ಹುಡುಗರೆಲ್ಲ ಕರ್ಕೊಂಬಂದಿಲ್ವೇನೆ ನೀನು? ಸಂದಿಗೆ ನಿಮ್ಮ ಬಾವ ಕರ್ಕೊಬತ್ತಾರೆ ನಿನ್ನ ಇಕ್ಲಲ್ಲೇ, ಅವ್ರನ್ನ ಕರ್ಕೊಂಬಂದಿಲ್ವಲ್ಲ ನೀನು? ಯಾಕೋ ಕರ್ಕೊಂಬಂದಿದ್ದೀನಿ. ನಮ್ಮ ಮನೆಯವ್ರು ಬಿಟ್ಬಿಟ್ಟು ಅವ್ರ ಅಪ್ಪನ್ನ ಹೋಗಕ್ಕೆ ಹೋದ್ರೆ ಅವ್ರ ಅಪ್ಪನ್ನ ನಂಗೆ ತಿಂಡಿ ಕೊಡ್ಸು ಅಂತ ರಚ್ಚೆ ಮಾಡ್ಕೊಂಡು ನಿಂತ್ಕೊಂಡ ಅವನು. ಅದಕ್ಕೆ ಅಂಗಡಿ ದಿಕ್ಕ ಕರ್ಕೊಂಡವ್ರೆಲ್ಲ ಕೊಡ್ಸ್ಬಿಟ್ಟು ಬಿಟ್ಬಿಟ್ಟೈತೀನಿ ತಡೀನೆ ಅಂತ.
ಓ ನಿನ್ ಮಗ ಯವ ನೀನು ಏನ್ ಆಡನೋ ಕಣೆ ಹೋಗು. ಅಯ್ಯೋ ಕಣೆ ಕಣಕ್ಕ, ನಮ್ಮ ಅತ್ತೆವೇ ಜಾಸ್ತಿ ಮುದ್ದು ನನ್ನ ಮಗನ್ಗೆ. ಜಾಸ್ತಿ ಮುದ್ದಿಸ್ತಾಳೆ ಕಣಕ್ಕ ಅವಳು ಅತ್ತೆ, ಅದಕ್ಕೆ ಹಂಗ ಆಡ್ತಾನ ಅವನು. ಅದಂಗಾರಾಗೋಗ್ಲಿ, ನೀನ್ ಚೆನ್ನಾಗಿದ್ದೀನಿ, ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರೆ? ಕಣಕ್ಕ ಚೆನ್ನಾಗವ್ರೆ. ನಿಮ್ಮ ಅತ್ತೆ ಮಾವ ನಿಮ್ಮ ಅತ್ ಮುಂಡೆಗೇನು ಚೆನ್ನಾಗಿರ್ತಾಳೆ ತಗೋ. 33 ಸೇರು ಮುಗುಣ್ತಾಳೆ, ಚೆನ್ನಾಗಿರ್ತಾಳೆ ಕಣ. ಅವಂಗಿದ್ದತ್ತು ಹುಡುಗರು ಹೆಂಗಿದ್ದರು? ಚೆನ್ನಾಗವ್ರೆ ಕಣ್ಣೆ ಅವ್ರುವೆ. ಹುಡುಗರು ಚೆನ್ನಾಗವ್ರೆ. ಸಂಧಿಗೆ ಕರ್ಕಬ ಅಂತ ಹೇಳಿದ್ದೀನಿ, ನಾನು ಬಸ್ಸಲ್ಲಿ ಬಂದೆ, ಅವ್ರ ಗಾಡೀಲಿ ಬರ್ತಾರೆ ಹುಡುಗರುವೆ ಅವ್ರುವೆ. ಅಂದ್ರೆ ಸಟ್ಕ ತಗೋ, ನಮ್ಮೂರಿಗೆ ಮಾತ್ರ ಬರಬೇಡ, ಇಲ್ಲಿಗೆ ಮಾತ್ರ ಬರ್ತಿದ್ದಿ. ನಮ್ಮೂರಿಗೆ ಬಾರೆ ಅಂತಂದ್ರೆ ನಮ್ಮ ಮತ್ತೆ ಕಳ್ಸಲ್ಲ ಅಂತಿದ್ದಿ. ಒಂದಿವ್ಸ ಬಂದು ಇದ್ದೀವಿ ತಂಗಿ ಮನೇಲಿ ಹೋಗೋಣ ಅನ್ನಲ್ಲ. ನಮ್ಮ ಅತ್ತೆನೇ ಯಾವಾಗ್ಲೂ ಹಂಗೆ ಅಂತಲೇ ಇರ್ತಾಳೆ, ಯಾಕೆ ನಿಮ್ಮ ಅಕ್ಕ ನಮ್ಮ ಮನೆಗೆ ಬರಲ್ವಲ್ಲ, ಯಾಕೆ ನಿಮ್ಮ ಅಕ್ಕ ನಮ್ಮ ಮನೆಗೆ ಬರಲ್ವಲ್ಲ ಅಂತ. ಅಯ್ಯೋ ಯಾವಾಗಾರ ಬರ್ತೀನಿ ಕಣ್ ತಗೊಳ್ನೆ. ಅಯ್ಯೋ ಏನು ಮಾಡದ್ನೆ, ನನಗೆ ಒಬ್ಬಣ್ಣ ಕಿತ್ತಿ ನಾನು. ನಮ್ಮ ಅತ್ತೆ ಹತ್ತು ಕಡ್ಡಿ ತೆಗ್ದಿತ್ತಂಗೆ ಮಡ್ಗಲ್ಲ. ಬಿಡು ನಿಮ್ಮ ಅತ್ತೆದ, ಆಮೇಲೆ ಮಾತಾಡೋಣ. ಅಯ್ಯೋ ಬಾಯ್ತಾ ಕುತ್ಕೋ. ಊರ ಕಡೆ ಎಲ್ಲ ಹೆಂಗಿದ್ದಾರಕ್ಕ? ಎಲ್ಲ ಚೆನ್ನಾಗವ್ರೆ ಕಣ್, ಬಾಣೆ ಕುತ್ಕೋ ಬಾಣೆ ಇತ್ತಾಗೆ. ಸವಿತಾ ಈಗ ಬಂದವ, ಚೆನ್ನಾಗಿದ್ದೀವ? ಓ ಅತ್ಕಮ್ಮ ಚೆನ್ನಾಗಿದ್ದೀನಿ ಕಣ್ ಅತ್ಕಮ್ಮ, ನೀನು ಚೆನ್ನಾಗಿದ್ದೀಯ ಕಣ್ ಅತ್ಕಮ್ಮ? ನಾನು ಚೆನ್ನಾಗಿದ್ದೀನಿ ಕಣ್ಣೆ. ಎಲ್ಲೇ ನಿನ್ನ ಗಂಡ, ಎಲ್ಲೇ ಮಕ್ಕಳು? ನೀನು ಕರ್ಕೊಬರ್ದೆ ಹಂಗೆ ಬಂದಿದ್ದಿ, ಇವಳು ಕರ್ಕೊಬರ್ದೆ ಹಂಗೆ ಬಂದಿದ್ರಲ್ಲ, ಯಾಕಣ್ಣೆ? ಇಲ್ಲೋಡತ್ತೇವ್ರ ಹುಡುಗರು ನಾನು ಕರ್ಕೊಬರ್ದು ಇವರೇ ಬಂದವ್ರೆ. ಯಾಕಂಡು ಸುಮ್ಮನೆ ಇರೋದಕ್ಕೆ, ನನ್ನ ಮಗ ಬಂದವನೇ ಕಣ, ಮಗಳು ಬಂದಿಲ್ಲ. ಅವ್ರ ಅಜ್ಜಿ ಅವ್ವ ನನಗೊಂದು ಕರ್ಕೊಂಡೋಗು, ಒಂದಿಲ್ಲೇ ಬಿಟ್ಬಿಟ್ಟೋಗು, ನಾನು ಇಬ್ಬರನ್ನೂ ಕಳಿಸ್ಬಿಟ್ಟು ಮಾಡ್ಕೊಳಕ್ಕಾಗಲ್ಲ, ಬೇಜಾರಾಯ್ತದೆ ಅಂದ್ಲು. ಅದಕ್ಕೆ ಅವಳು ಇಲ್ಲ ಕಣಮ್ಮ ನಾನು ಬರಲ್ಲ ಅಜ್ಜಿ ಊರಿಗೆ, ನಾನು ಇಲ್ಲೇ ಅಮ್ಮನ ತವಿರ್ತೀನಿ ಅಂದ್ಲು. ಅವಳೊಂದು ಬಿಟ್ಬಿಟ್ಟು ಇವನನ್ನು ಕರ್ಕೊಬಂದೆ. ಇವನೇನು ನಂಗೆ ತಿಂಡಿ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು, ನನಗೆ ಹಣ್ಣು ಬೇಡ ಅಂತ ಇದು ಮಾಡ್ದ. ನಾನು ಹಣ್ಣು ತಂದಿದ್ನಲ್ಲ, ಹಣ್ಣು ತಕ್ಕೊಡ್ತೀನಿ ಬಾರ ಒಳಗೆ ಅಂದರು. ಹಣ್ಣು ಬೇಡ ನಂಗೆ ತಿಂಡಿನೇ ಬೇಕು ಅಂತ ಅಂಗಡಿ ಕರ್ಕೊಂಡೋದಾರ ಅಪ್ಪನ. ಇಲ್ಲೇ ಲಕ್ಷ್ಮಿ ಅಷ್ಟೊಂಥರ ತಂದಿದ್ದು ತಿಂಡಿನೂ ತಿರ್ಗಿನ ಕರ್ಕೊಂಡೋಗ್ಲೇ ನೀನು. ತಗಿ ಕೊಡ್ಸ್ಕೊಬತ್ತಾನ ಬಾ ಅವ್ರ ಅಪ್ಪಂತವ. ಅವ್ರ ಅಪ್ಪನೂ ಮುದ್ದು ಮಾಡ್ತಾನೆ ಕಣ, ನಾವೆಷ್ಟು ಹೇಳಿದ್ರು ಕೇಳಲ್ಲ. ಓ ಬುಣ್ಣೆ ತಿನ್ನಯ್ಯ ವಯಸ್ಸು ತಿನ್ಲಿ ಅತ್ತಾಗೆ. ಇವತ್ತು ನನ್ನ ಮನೆ ಒಳಗೆ ನಾನು 15 ಅಲ್ಲೇ ಬಂದು ಎಷ್ಟು ವರ್ಷ ಆಗಿತ್ತು, ಇಬ್ರು ಒಂದೇ ಸಲ. ಅಯ್ಯೋ ಬನ್ರಿ ತಟ್ಟನೆ ಒಬ್ಬಿಟ್ಟು ಮಾಡ್ಕೊಳ್ಳೋಣ ಬಂದ್ರವ. ಬೇಳೆ ಬೇಯಕ್ಕೆ ಹಾಕಿದ್ದೀನಿ ಕಣ ಆಲೆ. ಯಾವಾಗ ಹಾಕ್ಬಿಟ್ಟದ್ಕೆ ಆಲೆ ಬ್ಯಾಳೆನ ಒಬ್ಬಟ್ಟಿಗೆ? ಅಯ್ಯೋ ಅದೆಲ್ಲ ಯಾಕೆ ರಬ್ಬಿಟ್ಕೊಂಡು ಕೂತಿದ್ದಿ? ಬರವ ಒಬ್ಬಟ್ಟು ಮಾಡಕ್ಕಿಲ್ವೇ? ಇದನ್ನ ಆಲೆ ಕಲ್ಸಿ ಮಡಗಿದ್ದೀನಿ, ಮೈದವ ಚೆನ್ನಾಗೆ, ಮೈದಾನು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ನಾದಿ ಕಲ್ಸಿ ಮಡಗಿವ್ನಿ, ಬ್ಯಾಳೆನೂ ಬೇಯಿಸಿವ್ನಿ. ರುಬ್ಕೊಬಿಟ್ಟು ತಟ್ಕೊಳ್ಳೋಣ ಬನ್ರಿ ಕುತ್ಕೊಂಡು. ಹೋಗತ್ಕೆ ಯಾರು ತಟ್ಕೊಂಡು ಕುತ್ಕೊಂಡಾರು ಒಬ್ಬಟ್ಟ? ಸುಮ್ಮನೆ ಏನಾರು ಕೋಳಿನ ಗಿಳಿನ ಮಾಡ್ದೆಯಾ ಒಬ್ಬಟ್ಟು ತಟ್ಕೊಂಡು ಕೂತವಳ ಮತ್ಕೆ. ಬಾಣೆ ಕೋಳಿನೂ ಕುಯ್ಯಕಾಯ್ತದೆ, ಮೊದಲು ಒಬ್ಬಟ್ಟು ಗಿಬ್ಬಟ್ಟು ಮಾಡ್ಕೊಳ್ರಿ ಸಿಹಿ, ಆಮೇಲೆ ಬೇಕಾರೆ ಕೋಳಿ ಗಿಳಿ ಕುಯ್ಕೊಳಕಾಯ್ತದೆ. ಅದೇ ಅಪ್ಪ ಇವತ್ತು ಒಬ್ಬಟ್ಟು ತಿನ್ಕೊಳ್ರಿ, ನಾಳೆ ಗಿಳಿಗೆ ಬೇಕಾರೆ ಕೋಳಿ ಗಿಳಿ ಕುಯ್ಕೊಂಡ್ರಾಯ್ತದೆ. ಬಂದವ್ರೆ ಆಡ್ಕೊಂಡು ಈಚ್ಕೊಡಾಡ್ಕೊಂಡು ತಿಂತಾರೆ ಅಂತ ಮಾಡಿದ್ರೆ ನೋಡಿವ್ರು ಹೆಂಗನ್ನದ. ತೊಟ್ಟೋರು ಯಾರವ? ತಿನ್ನೋದೇನೋ ತಿನ್ಬೋದು, ತೊಟ್ಟೋರು ಯಾರು ಹೇಳೋದಕ್ಕೆ? ಅಯ್ಯೋ ನಾನು ಅದಕ್ಕೆ ತಟ್ಕೊತಿಕೊಂಡು ಸುಮ್ಮನೆ ಇರತ್ತಾಗೆ, ನೀನೇನು ತಟ್ಬೇಡ. ಅಲ್ಲ ಆಗೋದಿಲ್ಲ ಕಣವ, ಒಬ್ಬಟ್ಟು ಪಬ್ಬಟ್ಟೆಲ್ಲ ನಮ್ಮೂರಲ್ಲೂ ನಾನು ಮಾಡಲ್ಲ, ನಮ್ಮ ಅತ್ತೆ ಮಾಡೋದೆ. ಒಬ್ಬಟ್ಟು ಗಿಬ್ಬಟ್ಟು ಇದ್ಬಿಟ್ರೆ ನಮ್ಮ ಅತ್ತೆ ಬಿಟ್ಬಿಡ್ತೀನಿ ಅಡುಗೆ ಮನೆ ಒಳಿಕೆ, ನಾನು ಆಡ್ಕೊಂಡು ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ನಮ್ಮ ಅತ್ತೆ ಒಬ್ಬಟ್ಟು ಪಬ್ಬಟ್ಟು ತಟ್ಕೊತಾಳೆ ಕೂತ್ಕೊಂಡು. ಯೋಗ ಮಾಡಿದ್ದಿ ಬಿಡವ ಸವಿತಾ ನೀನು. ನಿಮ್ಮ ಅತ್ತೆ ಎಲ್ಲ ಹೆಂಗನೂ ಎಲ್ಲನೂ ಮಾಡ್ಕೊಡ್ತಾಳೆ ನಿನಗೆ, ಅದ್ರಲ್ಲೇನಿಲ್ಲ ಕಣಕ್ಕ. ಗಂಗಕ್ಕ ನಮ್ಮ ಅತ್ತೆ ಎಲ್ಲನೂ ಮಾಡ್ಕೊಡ್ತಾಳೆ, ಕೆಲ್ಸಗಳು ಮಾತ್ರ ಎಲ್ಲನೂ ಮಾಡ್ತಾಳೆ. ನಾನೇನಾರು ಉಸ ತಪ್ಪು ಮನಿಕೊಂಡ್ರುವೆ ಮನೆಗೆ ತಕ್ಕ ಬಂದು ಬಿಸಿನೀರು ಕಾಯಿಸ್ಕೊಡ್ತಾಳೆ, ಎಲ್ಲನೂ ಮಾಡ್ತಾಳೆ. ದೇವ್ರೊಂದು ಭಾಗ ನಮ್ಮ ಅತ್ತೆ ಒಂದು ಭಾಗ. ಇನ್ನು ನಮ್ಮ ಅಕ್ಕರ ಅತ್ತೆ ಹೇಳು, ಅವಳಿಗೆ ಚೆನ್ನಾಗಿದ್ದುವೆ ಕುಂಡಿ ಬೇನೆ, ಅವಳಿಗೆ ಎಲ್ಲನೂ ಅಯ್ಯೋ ಅನ್ಸ್ಕೊತಾಳೆ ನಮ್ಮ ಅಕ್ಕನ. ನಮ್ಮ ಅತ್ತೆ ಹಂಗಲ್ಲ ಕಣಪ್ಪ. ಬುಡ್ನೆ ನಮ್ಮ ಅತ್ತೆ ಅದೆಷ್ಟಲ್ಲಿ ನೆನ್ಕೊಂಡು ಅವಳು ಕೆಂಪು ರಾಕ್ಷಸಿ ಇನ್ನದು ಎಷ್ಟೊತ್ತು ನೆನ್ಕೊಂಡು ಅದೇನೋ ಇಷ್ಟೊತ್ತು ಇದು ಮಾಡಿರಿ ಬನ್ರಿ ಕುತ್ಕೊಂಡು ಒಬ್ಬಟ್ಟು ತಟ್ಕೊಳ್ಳೋಣ. ತಡಿಯವ ಈಗ ಸೆಪ್ಪೆ ಸುರಿದೀವ್ನಿ ಕಣ, ಕಾಳ ಬೆಲ್ಲ ಕೆಚ್ಕೊಂಡು ಒಂದಿಷ್ಟು ಕಾಯಿ ತುರ್ಕೊಂಡು ಆಡ್ಸ್ಕೊಳ್ಳೋಣ. ಫಸ್ಟು ಆಡ್ಸ್ಕೊಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳೋಣ. ಲೇ ಕೊಡ್ನೆ ನಾನು ಉಳ್ಕಲ್ಲ ಕುತ್ಕೊಂಡು ಆಡ್ಸ್ಕೊತೀನಿ. ಅಷ್ಟೊತ್ತದೇನು ಇದು ಮಾಡ್ಕೊ, ಒಂಚೂರು ಕಾಪಿ ಗಿಪ್ಪಿನ ಅಂದ್ರೆ ಮಾಡ್ಕೊಡು ಅವ್ರಿಗೆ. ಟೀ ಕೊಡೋದಕ್ಕೆ ನನಗೊಂಚೂರ ಕಾಪಿ ಬೇಡ. ಇಷ್ಟೊತ್ತಿನಲ್ಲಿ ಟೀ ಕುಡ್ದು ಅಭ್ಯಾಸ ಆಗ್ಬಿಟ್ಟದೆ. 12 ಗಂಟೆಯಲ್ಲಿ ಒಂಚೂರು ಟೀ ಕುಡ್ಕೋತಿ ಕಣ. ನಿಮ್ಗೇನು ಕೊಡೋಣವ ಲಕ್ಷ್ಮಿ? ಟೀ ಕೊಡ್ಲು ಕಾಪಿ ಕೊಡ್ಲು? ಇವ ನನಗೆ ಯಾವ್ದಾರು ಕೊಡೋದಕ್ಕೆ ನಡೀತದೆ ನಂದು. ಅಯ್ಯೋ ಹೋಗು ಎಲ್ಲರಿಗೂ ಟೀನೇ ಮಾಡೋಗಿ, ಎರಡೇನು ಮಾಡಿ ಅದಕ್ಕೆ ಟೀ ಮಾಡೋಗಿ ಎಲ್ಲರೂ ಒಂಚೂರು ಕುಡ್ಕೊಳ್ಳೋಣ ತಗೆ. ನೋಡ್ರಪ್ಪ ನಾವು ಅಪ್ಪನ ಮನೆಗೆ ಬಂದಿದ್ದೀವಿ, ಎಷ್ಟೊಂಥರ ಖುಷಿ ಆಯ್ತದೆ. ನಿಮಗೆ ಕತೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.